ಇವತ್ತು ಕೆಲಸ ಮುಗಿಸ್ಕೊಂಡು ಮನೆಗೆ ಬೇಗ ಬಂದಿದ್ವಿ ಅಂತ ಇಬ್ಬರು ಜೊತೆಗೇನೆ ಮಶ್ರೂಮ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀವಿ. ಮೊದಲಿಗೆ ಮಶ್ರೂಮ್ನ ಚೆನ್ನಾಗಿ ತೊಳ್ಕೊಳ್ಳಿ. ನಮ್ಮ ಯಜಮಾನ್ರನ್ನ ಕರೆದೆ, ಬನ್ನಿ ಮಶ್ರೂಮ್ನ ತೊಳ್ಕೊಡಿ ಬೇಗ ಆಗುತ್ತೆ ಅಂತ. ನಮ್ಮ ಯಜಮಾನ್ರು ಯಾವ ಥರ ನಾಟಕ ಆಡ್ತಿದ್ದಾರೆ ನೋಡಿ. ಇವ್ರ ಆ್ಯಕ್ಟಿಂಗಿಗೆ ಯಾವ ಅವಾರ್ಡ್ ಕೊಟ್ಟರು ಸಾಲದು. ಮಶ್ರೂಮ್ನ ನೀರಿಗೆ ಉಪ್ಪು ಹಾಕೊಂಡು ಒಂದು 5 ನಿಮಿಷದ ಕಾಲ ಬೇಯಿಸ್ಕೊಳ್ಳಿ. ಅದ್ರ ಕ್ವಾಂಟಿಟಿ ಕಮ್ಮಿ ಆದಾಗ ನಿಮಗೆ ಗೊತ್ತಾಗುತ್ತೆ ಮಶ್ರೂಮ್ ಬೆಂದಿದೆ ಅಂತ. ಇದೆಲ್ಲ ಮಾಡಾದ್ಮೇಲೆ ನಮ್ಮ ಯಜಮಾನ್ರು ಬಂದರು, ನಾನೇ ಅಡುಗೆ ಮಾಡ್ತೀನಿ ಅಂತ. ಸರಿ ಮಾಡಿ ಅಂದೆ. ನೋಡಿ ಯಾವ ಥರ ಆರ್ತಿದ್ದಾರೆ ಅಂತ ಈರುಳ್ಳಿನ ಒಗ್ಗರಣೆಗೆ ಹಾಕಿದ ತಕ್ಷಣ. ರೀ, ಚಿಕ್ಕ ಮಕ್ಳು ಎದ್ರುಕೊಳ್ಳಲ್ಲ ಅನ್ಸುತ್ತೆ ನಿಮ್ ತರ ಒಗ್ಗರಣೆ ಹಾಕೋದಕ್ಕೆ. ಎಷ್ಟು ದೂರದಿಂದ ಹಾಕ್ತಿದ್ದೀರಾ ನೋಡಿ. ಹಾಗಿದ್ರೆ ನೀವೇ ಬಂದು ಒಗ್ಗರಣೆ ಹಾಕ್ಬೋದಿತ್ತಲ್ವಾ? ಯಾಕೆ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ರಿ? ಹೋಗ್ಲಿ ಬಿಡಿ, ಮಶ್ರೂಮ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲು ಈರುಳ್ಳಿ, ಮೆಣಸಿನಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊನ ಹಾಕಬೇಕು. ಮಶ್ರೂಮು ಇಷ್ಟೇ, ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಗರಂ ಮಸಾಲ ಸ್ವಲ್ಪನ ಹಾಕಿ, ಆಮೇಲೆ ನಿಂಬೆಹಣ್ಣು ರಸ ಇರುತ್ತಲ್ಲ ಅದನ್ನು ಕೂಡ ಹಾಕೊಳ್ಳಿ. ಸೊ ನೀವು ಹೇಗೆ ಮಾಡ್ತೀರಾ ಆ ರೀತಿ ಮಾಡಿ, ಯಾವುದೇ ಸಾಸ್ಗಳನ್ನ ಯೂಸ್ ಮಾಡೋಕೆ ಹೋಗ್ಬಿಡಿ. ಹೆಲ್ತಿಯಾಗಿರುತ್ತೆ ಮತ್ತು ಟೇಸ್ಟು ಕೂಡ ಸಕ್ಕತ್ತಾಗಿತ್ತು. ಒಂದ್ಸತಿ ಟ್ರೈ ಮಾಡಿ, ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿತ್ತು ಅಂತ. ಬೆರಳು ಚಪ್ಪರಿಸ್ಕೊಂಡು ತಿಂದ್ವಿ, ತುಂಬಾನೇ ಚೆನ್ನಾಗಿತ್ತು. ಇನ್ನೂ ಬೇಕು ಅಂತ ಅನ್ನಿಸ್ತಿತ್ತು. ಯಾರೋ ಕೇಳಿದರು, ಈ ಪ್ರಪಂಚದಲ್ಲಿ ನಿನ್ನವರು ಅಂತ ಯಾರಿದ್ದಾರೆ? ನಾನು ಹೇಳಿದೆ, ಒಂದು ವೇಳೆ ಸಮಯ ಸರಿ ಇತ್ತು ಅಂದ್ರೆ ಎಲ್ಲರೂ ನಮ್ಮವರು, ಅದೇ ಸಮಯ ಸರಿ ಇಲ್ಲ ಅಂದ್ರೆ ಯಾರೂ ನಮ್ಮವರಲ್ಲ. ಬಾಗುವುದರಿಂದ ಸಂಬಂಧ ಉಳಿಯುವುದಾದರೆ ಬಾಗಿಬಿಡು, ಆದರೆ ಪ್ರತಿ ಬಾರಿಯೂ ನೀನೇ ಬಾಗುವುದಾದರೆ ಬಾಗುವುದನ್ನೇ ಬಿಡು. ದಿನ ಶುಭವಾಗಲಿ.